ನಾವು ಯಾಕೆ ಇದು ಮಲ್ಲಮ್ಮಗೆ ಮಾಡಬಾರ್ದು, ಮಲ್ಲಮ್ಮಗೆ ಸಲ್ಲಿಸ್ಬೇಕು ಅಂತೇಳಿ ಆಕಿ ಕೊಟ್ರೆ ನಮಗೂ ಒಳ್ಳೇದಂತೇಳಿ ಆಕಿನ ಮನಸ್ನ್ಯಾಗ ಬಂತಂತ. ಹಂಗ ಸೀದಾ ಬಂದಡ್ರಿ. ಮನೆಗೆ ಬಂದ್ಮೇಲೆ ಆಕೆ ಅಂದಡ್ರಿ, ಹಿಂಗೆ ಮಲ್ಲಮ್ಮ ಬದಾಮ್ಯಾಗ ಹಿಂಗೆ ಮಾತಾಡಿದ್ರು ಮಂಗಲ್ ಭವನದಾಗ, ಮತ್ತು ನಾವು ಹಂಗೆ ಮಾಡೋಣ ಅಂತಂದು. ಯಾರು ಬೇಡ ಅಂತಾರ, ಭಾಳ ಒಳ್ಳೇದಾತು ಮಾಡೋನು ಅಂದ. 5 ಎಕರೆ ಕೊಡೋಣ ಅಂತ. 5 ಎಕರೆ ಕೊಡೋಣ, ನಿನ್ನ ಇಷ್ಟದಂತೆ ನನ್ನ ಇಷ್ಟ ಅಂತ ನಾನು ನಿನ್ನ. ಇದು 3 4 ಕೋಟಿ ಆಸ್ತಿ ಅಂದ್ರೆ 3 ತಲೆಮಾರ ಕುಂತು ತಿನ್ಬಹುದು. ಅಷ್ಟು ಅವರು ಒಂದು ಕ್ಷಣನೂ ಹಿಂದ ಮುಂದೆ ನಾಳೆ ಇವತ್ತನ್ನು ಯೋಚನೆ ಮಾಡ್ಲಾರ್ದ ಕೊಟ್ಟಾರ. ಈಗ ನಮ್ಮಪ್ಪರು ಎಲ್ಲರಿಗೂ 8 ಎಕರೆ ಕೊಟ್ಟಾರ. 4 ಗಂಡು ಮಕ್ಳಿಗೂ 8 ಎಕರೆ ಕೊಟ್ಟಾರ. ಒಂದೊಂದು ಮನೆ ಕೊಟ್ಟಾರ. ನಮಗೂ 8 ಎಕರೆ ಬಂದು ಆದ್ರೆ ಕೋರ್ಟ್ನ್ಯಾಗ ನ್ಯಾಯ ಮಾಡಿ ಕ್ಯಾಸ್ ಗೆದ್ದು ಬಂತ್ರಿ. ಇದು ಗೆದ್ದು ಬಂದಿಂದ ಅದು ಮಲ್ಲಮ್ಮಗ ಸಲ್ಲೋದೈತಿ, ಮಲ್ಲಮ್ಮಗ ಸಲ್ಲೆ ಅಂತೇಳಿ ನಮಗೆ ಯಾವುದು ಬೇಡ. ಯಾಕಂದ್ರೆ ನಮ್ಮ ಸಮಾಜದವ್ರು ನಮ್ಗೆ ಎಲ್ಲರೂ ನಮ್ಮನ್ನ ಎತ್ತಿ ಹಿಡಿತಾರ. ಎಲ್ಲರೂ ಒಗ್ಗಟ್ಟಾಗಿ ಚಂದಾಗಿ ನಮ್ಮ ಸಮಾಜ ಬೆಳಿಲಿ, ನಮ್ಮ ಸಮಾಜ ಮುಂದೆ ಬರಲಿ, ನಮ್ಮ ಸಮಾಜಕ್ಕಾಗಿ ಹೋರಾಡೋನು. ಎಲ್ಲದಕ್ಕಿಂತ ನಮಗೆ ಸಮಾಜ ಮುಖ್ಯ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಂಡಿವ್ರು. ಈಗ ನಮ್ಮಪ್ಪರು ಎಲ್ಲರಿಗೂ 8 ಎಕರೆ ಕೊಟ್ಟಾರ. 4 ಗಂಡು ಮಕ್ಳಿಗೂ 8 ಎಕರೆ ಕೊಟ್ಟಾರ. ಒಂದೊಂದು ಮನೆ ಕೊಟ್ಟಾರ. ನಮಗೂ 8 ಎಕರೆ ಬಂದು ಆದ್ರೆ ಕೋರ್ಟ್ನ್ಯಾಗ ನ್ಯಾಯ ಮಾಡಿ ಕ್ಯಾಸ್ ಗೆದ್ದು ಬಂತ್ರಿ. ಇದು ಗೆದ್ದು ಬಂದಿಂದ ಅದು ಮಲ್ಲಮ್ಮಗ ಸಲ್ಲೋದೈತಿ, ಮಲ್ಲಮ್ಮಗ ಸಲ್ಲೆ ಅಂತೇಳಿ ನಮಗೆ ಯಾವುದು ಬೇಡ. ಯಾಕಂದ್ರೆ ನಮ್ಮ ಸಮಾಜದವ್ರು ನಮ್ಗೆ ಎಲ್ಲರೂ ನಮ್ಮನ್ನ ಎತ್ತಿ ಹಿಡಿತಾರ. ಎಲ್ಲರೂ ಒಗ್ಗಟ್ಟಾಗಿ ಚಂದಾಗಿ ನಮ್ಮ ಸಮಾಜ ಬೆಳಿಲಿ, ನಮ್ಮ ಸಮಾಜ ಮುಂದೆ ಬರಲಿ, ನಮ್ಮ ಸಮಾಜಕ್ಕಾಗಿ ಹೋರಾಡೋನು. ಎಲ್ಲದಕ್ಕಿಂತ ನಮಗೆ ಸಮಾಜ ಮುಖ್ಯ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಂಡಿವ್ರು. ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾವು ವಿಶೇಷವಾಗಿರುವಂತಹ ವ್ಯಕ್ತಿಯನ್ನು ಮೀಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಈ ದಾನ ಧರ್ಮ ಅನ್ನುವಂಥದ್ದು ನಮ್ಮ ಕನ್ನಡದ ಒಂದು ನೆಲೆಗಟ್ಟಿನಲ್ಲಿ ನಿಲ್ಲುವಂಥದ್ದು. ಅಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ಬಾಗಲಕೋಟೆ ಜಿಲ್ಲೆಯಲ್ಲಿ, ಅದರಲ್ಲೂ ಬಾಗಲಕೋಟೆ ತಾಲೂಕಲ್ಲಿ ಶಿರೂರು ಅನ್ನುವಂತಹ ಒಂದು ಪಟ್ಟಣ ಬರುತ್ತೆ. ಅಲ್ಲಿ ಈ ರೆಡ್ಡಿ ಸಮುದಾಯ ಏನಿದೆ, ಆ ರೆಡ್ಡಿ ಸಮುದಾಯದ ಈ ಮಲ್ಲಮ್ಮನ ದೇವಸ್ಥಾನಕ್ಕಾಗಿ ಸುಮಾರು 5 ಎಕರೆ ಆ ಒಂದು ಹೊಲ ಏನಿರುತ್ತೆ, ಆ ಹೊಲವನ್ನು ದಾನವನ್ನು ಕೊಟ್ಟಿರುವಂತಹ, ಅಂದರೆ ಅಕ್ಕ ತಂಗಿ ಕೂಡ್ಕೊಂಡು ಒಂದು 5 ಎಕರೆ ಸ್ಥಳವನ್ನು ಆ ಸಮುದಾಯಕ್ಕೆ ಒಂದು ದಾನವನ್ನು ಕೊಟ್ಟಿರುವಂಥದ್ದು. ಆ ಸಮುದಾಯಕ್ಕೆ ದಾನ ಕೊಟ್ಟಿರೋದು ಅಂತಂದರೆ ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕು, ಅಲ್ಲಿ ಎಲ್ಲ ಸಮುದಾಯ ಒಗ್ಗಟ್ಟಿನಿಂದ ಅಲ್ಲಿ ಪೂಜೆಯನ್ನು ಸಲ್ಲಿಸಬೇಕು, ಬೇರೆ ಬೇರೆ ಕಾರ್ಯಗಳೆಲ್ಲದೆ ಎಲ್ಲ ಸಮಾಜನೂ ಸೇರಿಕೊಂಡು ಅಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಒಂದು 5 ಎಕರೆ ಸ್ಥಳವನ್ನು ಕೊಟ್ಟಿದ್ದಾರೆ. ಆ ವ್ಯಕ್ತಿಯನ್ನು ಮಾತಾಡಿಸ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗೋಣ. ತಾವು 5 ಎಕರೆ ಸ್ಥಳವನ್ನು ನಿಮ್ಮ ಸಮುದಾಯಕ್ಕೆ ಕೊಟ್ರಿ. ಈಗ ಕೊಡ್ಬೇಕಂತ ಹೆಂಗೆ ಅನಿಸ್ತು ಅಂತ? ನಾವಿಬ್ರು ಅಕ್ಕ ತಂಗಿಯರಿದ್ದೀರಿ, ಲಕ್ಷ್ಮೀಬಾಯಿ ಮಲ್ಲಮ್ಮ ಅಂತ ಇಬ್ರು ಅಕ್ಕ ತಂಗಿಯರಿದ್ದೀರಿ. ಅವರು ನಮ್ಮ ಲಕ್ಷ್ಮೀಬಾಯಿ ಮಳ್ಳಿ ಬದಾಮಿಗೆ ಮದುವೆಗೆ ಅಂತ ಹೋದ್ರಿ. ಮದುವೆಗೆ ಹೋದ ಅಲ್ಲೇ ಮಲ್ಲಮ್ಮನ ಮಂಗಲ ಭವನದಾಗ ಮದುವೆ ಆಗೋ ಟೈಮ್ದಾಗ ಇಲ್ಲಿ ಕುಂತಂತ ಜನರು ಎಲ್ಲರೂ ಒಬ್ಬರ ಮಗ, ಅವ್ರ ಮಗ ಹೊರಗಿನ ದೇಶದ ನೌಕರಿ ಮಾಡ್ತಿದ್ನಂತ್ರಿ. ಅದೇ ಮಾಡೋ ಮುಂದೆ ಅಲ್ಲೇ ಏನೋ ಅನಾಯಾಸವಾಗಿ ತೀರ್ಕೊಂಡನ್ರಿ. ಅವ ತೀರ್ಕೊಂಡ ತಕ್ಷಣ ಅವ್ರ ತಾಯಿ ತಂದೆ ಏನು ವಿಚಾರ ಮಾಡಿದ್ರಂತ್ರಿ, ನಮ್ಮ ಮಗ ಸತ್ತ, ನಮ್ದೊಂದು ಹೆಸರು ಉಳಿಬೇಕಲ್ಲ ಅಂಥೇಳಿ ಅವರು ಹೇಮರೆಡ್ಡಿ ಮಲ್ಲಮ್ಮನ ಭವನ ಕಟ್ಟಿ ನಮ್ಮ ಮಗನ ಹೆಸರು ಉಳಿಸೋನು ಅಂಥೇಳಿ ಅವರು ಮಂಗಲ ಭವನ ಕಟ್ಟಿ ಹೆಸರು ಉಳಿಸಿದ್ರು. ಬದಾಮಿ ರೀ, ಬದಾಮಿಯಾಗೆ ಹೇಮರೆಡ್ಡಿ ಮಲ್ಲಮ್ಮನ ಭವನದಾಗ್ರಿ. ಆ ಟೈಮ್ದಾಗ ನಮ್ಮ ಅಕ್ಕ ಲಕ್ಷ್ಮೀಬಾಯಿ ಕುಂತಿದ್ದಳ್ರಿ. ಅದು ಆಕಿನ ಕಿವಿಗೆ ಬಿತ್ರಿ. ಇದೆಲ್ಲ ಮಾತಾಡೋದು ಆಕಿ ಕೇಳಿಸ್ಕೊಂಡ್ರಿ. ಕೇಳಿಸ್ಕೊಂಡನ ಆಕಿನ ಮನಸ್ಸಿನಾಗ ಹೊಳಿತ್ರಿ, ನಾವು ಯಾಕೆ ಇದು ಮಲ್ಲಮ್ಮಗೆ ಮಾಡಬಾರ್ದು, ಮಲ್ಲಮ್ಮಗೆ ಸಲ್ಲಿಸ್ಬೇಕು ಅಂತೇಳಿ ಆಕಿ ಕೊಟ್ರೆ ನಮಗೂ ಒಳ್ಳೇದಂತೇಳಿ ಆಕಿನ ಮನಸ್ಸಿನಾಗ ಬಂತಂತ. ಹಂಗ ಸೀದಾ ಬಂದಡ್ರಿ. ಮನೆಗೆ ಬಂದ್ಮೇಲೆ ಆಕೆ ಅಂದಡ್ರಿ, ಹಿಂಗೆ ಮಲ್ಲಮ್ಮ ಬದಾಮ್ಯಾಗ ಹಿಂಗೆ ಮಾತಾಡಿದ್ರು ಮಂಗಲ್ ಭವನದಾಗ, ಮತ್ತು ನಾವು ಹಂಗೆ ಮಾಡೋಣ ಅಂತಂದು. ಯಾರು ಬೇಡ ಅಂತಾರ, ಭಾಳ ಒಳ್ಳೇದಾತು ಮಾಡೋನು ಅಂದ. 5 ಎಕರೆ ಕೊಡೋಣ ಅಂತ. 5 ಎಕರೆ ಕೊಡೋಣ, ನಿನ್ನ ಇಷ್ಟದಂತೆ ನನ್ನ ಇಷ್ಟ ಅಂತ ನಾನು ಅಂದಿನ್ರಿ. ಆಯ್ತಾಳ 5 ಎಕರೆ ಕೊಡೋನು. ಮತ್ತು ಹೌದು ಕೊಡೋದು ದೊಡ್ಡಗದಲ್ಲ, ಅದು ಹೊಲ ದೂರ ಆಗತ್ತೆ. ಮಲ್ಲಮ್ಮನ ಗುಡಿ ಕಟ್ಟಲಿಲ್ಲ ಅಂದ್ರೆ ನಮ್ಮ ಹೆಸರು ಉಳಿದಿಲ್ಲ, ನಮ್ಮ ತಾಯಿ ತಂದೆ ಹೆಸರು ಬರೋದಿಲ್ಲ. ಯಾಕಂದ್ರೆ ನಮ್ಮ ತಾಯಿ ತಂದೆ ಹೆಸರು ಉಳಿಸ್ಬೇಕಾದ್ರೆ ಗಂಡು ಮಕ್ಕಳು ಉಳಿಸ್ಲಿಲ್ಲ. ಈಗ ನಾವರ ಉಳಿಸಿ ಒಂದು ಹೆಸರು ಪಡೀನು, ತಾಯಿ ತಂದೆ ಹೆಸರು ಉಳಿಸೋಣ ಅಂತೇಳಿ ಆಕಿ ಮನಸ್ಸಿನಾಗ ಬಂತ್ರಿ. ಅದು ಅದಕ್ಕೆ ನನಗಂದ್ಲು, ಆಯ್ತಾಳ ಕೇಳೋಣ ಅಂತೇಳಿ ನಾನು ಒಂದು ದಿವ್ಸ ಮಾತಾಡ್ಕೊಂಡು ಹಿರಿಯರನ್ನ ಕರ್ದೀವ್ರಿ. ಹಿರಿಯರು ಕರೆದಿ ಅಷ್ಟು ಹಿರಿಯರು ಬಂದ್ರಿ, ರೆಡ್ಡಿ ಸಮಾಜ ಹಿರಿಯರು ಬಂದು, ಹಿಂಗೆ ರೀ ನಾವು ಹೇಮರೆಡ್ಡಿ ಮಲ್ಲಮ್ಮಗೆ ಹೊಲ ಕೊಡ್ಬೇಕಂತ ಮಾಡೀವಿ,
ಮತ್ತು ನೀವು ತಗೋರಿ ಅಂತ ತಗೋರಿ ನಾನು ಅವರು ನೋಡ್ರಿ ಇನ್ನಟ್ಟು ವಿಚಾರ ಮಾಡ್ರಿ ಅಂದ್ರೆ ನೋಡ್ರಿ ಇನ್ನಟ್ಟು ವಿಚಾರ ಮಾಡ್ರಿ ಅನ್ನೋಣ ವಿಚಾರ ಅನ್ನಕ್ಕೆ ಏನ್ರಿ ಮೊನ್ನೆ ಬಾದಾಮಿಗೆ ಹೋಗಿ ನಮ್ಮ ಲಕ್ಷ್ಮೀಬಾಯಿ ಹಿಂಗೆಲ್ಲ ಮಾತಾಡೋ ಕೇಳಿಸ್ಕೊಂಬಂದಾಳ ಆಕಿ ನಮ್ಮ ತಾಯಿ ತಂದೆ ಹೆಸರು ಅಜರಾಮರವಾಗಿ ಉಳಿಲಿ ಅಂತೇಳಿ ಇದೊಂದು ಆಕಿನ ಮನಸ್ಸು ಭಾವನೆ ಐತಿ ಅದ್ರ ತಕ್ಕ ಇದನ್ನು ನಾವು ಮಾಡ್ತೀವ್ರಿ ಅಂದು ಹಿರಿಯರಿಗೆ ಹೇಳಿದೀವಿ ರೀ ಅವ್ರು ಆಮೇಲೆ ಬಂದು ನಮಗೊಂದಿಷ್ಟು ಟೈಮ್ ಕೊಡ್ರಿ ನಾವು ವಿಚಾರ ಮಾಡ್ತೀವಿ ಅಂತೇಳಿ ಅವ್ರು 1-2 ತಿಂಗಳ ಟೈಮ್ ತಗೋರಂದ್ರಿ 2 ತಿಂಗಳ ಟೈಮ್ ತಗೊಂಡು ಆಮೇಲೆ 2 ತಿಂಗಳಾತು ಇನ್ನೂ ಬರಲಿಲ್ಲ ಮತ್ತು ಒಲ್ಲೆ ಅಂತಾರಣ ಅಂತ ನಮ್ಮ ಮನಸ್ಸಿನಾಗ ರೀ ಮತ್ತು ಮಲ್ಲಮ್ಮ ಕುಂದಿರ್ಬೇಕು ಅನ್ನೋ ಸ್ಥಳ ಅಯ್ಯೋ ಹೌದೋ ಅಲ್ಲ ಅದು ಅಂತ ಅಂದಿವ್ರಿ ಮತ್ತು ನಮ್ಮ ಲಕ್ಷ್ಮೀ ಏನು ಮಾತಾಡಿದ್ರಿ ಇಲ್ಲ ಮಲ್ಲಮ್ಮ ನಮ್ಮ ಹತ್ರ ಧರ್ಮ ಇದ್ರ ಅಲ್ಲಿ ಬಂದು ಕುಂದಿರ್ತಾಳ ನಮ್ಮ ಅಂತ್ಯಕ್ಕೆ ಧರ್ಮ ಇರ್ಲಿಲ್ಲ ಅಂದ್ರೆ ಆಕಿ ಕುಂದ್ರಕ್ ಸಾಧ್ಯನೇ ಇಲ್ಲ ಎಷ್ಟೇ ದೂರ ಆದ್ರೂ ಆಕಿ ಅಲ್ಲಿ ಸ್ಥಳ ಐತಿ ಅಂತಂದ್ರೆ ಬರ್ತಾಳ ಇಲ್ಲ ಅಂತ ಬರಂಗಿಲ್ಲ ಅಂದಳ್ರಿ ಮತ್ತು ನಿನ್ನ ನೋಡು ಕೊಟ್ಟಿವಿ ಮಾರ್ಕೊಂಡು ಬೇರೆ ಕಡೆ ಕಟ್ಸಿದ್ರ ನಮ್ಮ ತಾಯಿ ತಂದೆ ಹೆಸರು ಉಳಿದಿಲ್ಲ ಅಂತ ಅಂದೆ ಇಲ್ಲ ನೋಡುನಲ್ಲ ಆಕಿನ ಶಕ್ತಿ ಹಂಗೈತಿ ಹಂಗಾಕೈತಿ ಆಕಿ ಶಕ್ತಿ ಅಲ್ಲಿ ಕುಂದಿರ್ಬೇಕು ಆಕಿ ಸ್ಥಳ ಅದು ಅಲ್ಲಿ ಇತ್ತಂದ್ರೆ ಆಕಿ ಕುಂದಿರ್ತಾಳ ಇಲ್ಲ ಅಂದ್ರೆ ಕುಂದ್ರದಿಲ್ಲ ಅಂತೇಳಿ ಹಂಗ ಮಾತಾಡ್ಕೊಂಡು ಮತ್ತೆ ಅವ್ರಿಗೆ ಫೋನ್ ಹಚ್ಚಿದ್ವಿ ಹಿರಿಯರಿಗೆ ಬಂದ್ರಿ ಬಂದು ಇಲ್ಲ ಒಂದು ಮೀಟಿಂಗ್ ಮಾಡ್ತೀವಿ ಅಂತೇಳಿ ಅಲ್ಲಿ ಗಿರ್ಜಾ ರವಿಯರ ಕಾಂಪ್ಲೆಕ್ಸ್ ಅದಾವಲ್ರಿ ಅಲ್ಲಿ ಮೀಟಿಂಗ್ ಮಾಡಿದ್ರಿ ಮತ್ತು ಕೊಟ್ಟಿಕಲ್ ರಾಮಣ್ಣರ ಮನ್ಯಾಗನು ಒಂದು ಮೀಟಿಂಗ್ ಮಾಡಿದ್ರು ಆ ಮೀಟಿಂಗ್ ಮಾಡಿದಾಗ ಇಬ್ರು ಅಕ್ಕ ತಂಗಿಯರ್ ಕರ್ಸಿದ್ರಿ ನಾವು ಆಕೆ ಅಂದಳ್ರಿ ನಮ್ಮ ಅಕ್ಕ ನಮ್ದೆಲ್ಲ ಒಪ್ಪಿಗೆ ಇದ್ರಿ ನಮ್ಮನ್ನ ಮಾಡಕ್ ನಮ್ಗೆ ಭಾಳ ಮನಸ್ಸು ಪೂರ್ವ ಒಪ್ಪಿವಿ ನೀವು ಮಾಡ್ಕೊರಿ ಅಂತ ಅಂದ್ರಿ ಆಯ್ತಾಳ್ರಿ ನಮ್ಮ ಚಲೋ ಆತಂತೆ ಒಪ್ಕೊಂಡು ಹಂಗೆ ಮುಂದೆ ಸ್ವಲ್ಪ ದಿವಸ ಆಗಿಂದ ಹಂಗೆ ಕರ್ಕೊಂಡೋಗಿ ಮತ್ತೆ ಇಷ್ಟು ನಮ್ಮ ಹೆಸರು ಇದು ಮಾಡಿದ್ಲೆ ಸ್ವಲ್ಪ ದಿವಸ ಆಗನ ನಮ್ಮ ಲಕ್ಷ್ಮೀಬಾಯಿ ಹಿಂಗ ಅನಾಯಾಸಾಗಿ ಮೆಟ್ಲ ಮೇಗಿದ್ದ ಬಿದ್ದೇಳ ಹಂಗ ದವಾಖಾನಿ ಕರ್ಕೊಂಡು ಹೋದ್ರಿ ಕರ್ಕೊಂಡು ಹೋಗೋಣ ಆದ್ರೆ ಸಕಲ ಪ್ರಯತ್ನ ರಗಡ್ ಮಾಡಿದ್ರಿ ಆದ್ರೆ ಉಳಿಲಿಲ್ಲ ಆಕಿ ಆದ್ರೂ ಅಕ್ಕಿ ಸಾಯಿ ಮುಂದೆ ಏನಂದ ಗೊತ್ತನ್ರಿ ನೋಡು ಮಲ್ಲಮ್ಮ ನನ್ನ ತಾಯಿ ತಂದೆ ಹೆಸರು ಸೂರ್ಯ ಚಂದ್ರಮ್ಮ ಇರುವವರೆಗೂ ಉಳಿಬೇಕಂದ್ರೆ ಮಲ್ಲಮ್ಮ ಬಂದು ಕುಂದ್ರಲಿ ಇಲ್ಲ ಅಂದ್ರೆ ಬೇಡ ನಾನು ಇಲ್ಲಿ ಒಂದು ವಚನ ಕೊಡ್ತೀನಿ ಆದ್ರೆ ಆಕಿ ಮಲ್ಲಮ್ಮ ನಮ್ಮನ್ನ ಎಲ್ಲಾ ಥರದಿಂದ ನಮ್ಗೆ ಆಶೀರ್ವಾದ ಮಾಡಿ ನಮ್ಮನ್ನ ಎಲ್ಲ ನಾವು ಆಕಿನ ಪಾದ ಸಾಕ್ಷಿಯಾಗಿ ಆಕಿನ ಪಾದಕ್ಕೆ ಬಿದ್ದೀವಿ ನಮ್ಮನ್ನ ಎತ್ತಿ ಹಿಡಿದ್ರೆ ಸಾಕಂತೇಳಿ ಆಕಿಗೆ ಅರ್ಪಿಸುನು ಆಕಿ ಕೊಟ್ಟಿದ್ದು ಆಕಿಗೆ ಅರ್ಪಿಸುನು ನಮ್ದೇನಲ್ಲದು ಆಕಿದದು ಸಾಕು ನನ್ನ ತಾಯಿ ತಂದೆ ಹೆಸರು ಅಜರಾಮರ ಉಳಿಲಿ ಅಂತೇಳಿ ಅನ್ನೋ ಉದ್ದೇಶ ಒಪ್ಕೊಂಡು ಪ್ರಾಣ ಬಿಟ್ಟಿಡ್ರಿ ಹಂಗಂದ ಪ್ರಾಣ ಬಿಟ್ಟಾಡ್ರಿ ಹಂಗ ಬಿಡೋಣ ಮತ್ತೆ ದೈವದವ್ರು ಎಲ್ಲಾರು ಬಂದು ಕರ್ಕೊಂಬಂದಕ್ಕಿದ್ ಏನು ಮಾಡೋದೆಲ್ಲ ಮಾಡಿ ಇದನ್ನ ಮಾಡಿದ್ರಿ ಆಮೇಲೆ ಹಂಗ ಒಂದ್ರಿಂದ ಹಂಗ ಇವು ಚಲೋ ಆದ್ರಿ ಕಲ್ಲಿಲೆ ಕಟ್ಟಬೇಕು ಹಂಗ ಹಿಂಗ ಅಂತೇಳಿ ಮತ್ತೆ ನಮ್ಮ ಹೆಸರದ ಇದನ್ನ ಕಮ್ಮಿ ಮಾಡಿ ಹೇಮರೆಡ್ಡಿ ಮಲ್ಲಮ್ಮನ ಕಮಿಟಿಗೆ ನಾವು ಇದನ್ನ ಬಿಟ್ಕೊಟ್ಟಿವ್ರಿ ಈಗ ಮಲ್ಲಮ್ಮವ್ರು ಈಗ 5 ಎಕರೆ ನೀವು ಕೊಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದಾಗ ಈ ಮನಿ ಒಳಗ ಒಂದಿಷ್ಟು ಮಾತುಗಳು ಬರ್ತಿರ್ತಾವ್ರಿ ಈ ಮನೆಯನ್ನವರು ಅನ್ನೋಂಥವ್ರು ಇರ್ತಾರೆ ಕೆಲವಷ್ಟು ಮಂದಿ ಅಕ್ಕಪಕ್ಕ ಇರ್ತಾರೆ ರಿಲೇಷನ್ ಇರ್ತಾರೆ 5 ಎಕರೆ ಯಾಕೆ ಬೇರೆದವ್ರಿಗೆ ಕೊಡ್ತೀರಿ ಯಾಕೆ ಹೊರಗಿನವ್ರಿಗೆ ಕೊಡ್ತೀರಿ ನಮ್ಮನ್ನ ದತ್ತಕ್ ತಗೋರಿ ಹಿಂಗೆಲ್ಲ ಮಾತುಗಳು ಬರ್ತಿರ್ತಾವ್ರಿ ಸಾಮಾನ್ಯವಾಗಿ ಏನಾಗಿತ್ತು ಅಂತ ಬಂದಾರಿ ಎಲ್ಲ ಮಾತು ಬಂದವ್ರಿ ಎಲ್ಲ ಅಂದಾರ್ರಿ ಅಂದ್ರು ನಮ್ಮ ಮನಸ್ಸು ಏನಾತ ಅಂದ್ರಿ ಈಗ ನಮ್ಮಪ್ಪರ್ ಎಲ್ಲರಿಗೂ 8 ಎಕರೆ ಕೊಟ್ಟಾರ 4 ಗಂಡ್ ಮಕ್ಳಿಗೂ 8 ಎಕರೆ ಕೊಟ್ಟಾರಿ ಒಂದೊಂದ್ ಮನಿ ಕೊಟ್ಟಾರ ನಮಗೂ 8 ಎಕರೆ ಬಂದ ಆದ್ರೆ ಕೋರ್ಟ್ನ್ಯಾಗ ನ್ಯಾಯ ಮಾಡಿ ಗೆದ್ದು ಬಂತ್ರಿ ಇದು ಗೆದ್ದು ಬಂದಿಂದ ಅದು ಮಲ್ಲಮ್ಮಗ ಸಲ್ಲೋದೈತಿ ಮಲ್ಲಮ್ಮಗ ಸಲ್ಲೆ ಅಂತೇಳಿ ನಮ್ಗೆ ಯಾವ್ದು ಬೇಡ ಯಾಕಂದ್ರೆ ನಮ್ಮ ಸಮಾಜದವ್ರು ನಮ್ಗೆ ಎಲ್ಲರೂ ನಮ್ಮನ್ನ ಎತ್ತಿ ಹಿಡಿತಾರ ಎಲ್ಲರೂ ಒಗ್ಗಟ್ಟಾಗಿ ಚಂದಾಗಿ ನಮ್ಮ ಸಮಾಜ ಬೆಳಿಲಿ ನಮ್ಮ ಸಮಾಜ ಮುಂದೆ ಬರ್ಲಿ ನಾವು ಸಮಾಜಕ್ಕಾಗಿ ಹೋರಾಡೋನು ಎಲ್ಲದಕ್ಕಿಂತ ನಮ್ಗೆ ಸಮಾಜ ಮುಖ್ಯ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಂಡಿವ್ರು ಯಾಕಂದ್ರೆ ನಮ್ಗೆ ಸಮಾಜ ಮುಖ್ಯ ರೀ ಸಮಾಜನ ಮುಂದೆ ರೀತಿ ಅಂದ್ರೆ ನಮ್ಮನ್ನೆಲ್ಲ ತರಿಂದ ಎತ್ತಿ ಹಿಡಿತಾರ ನಮ್ಗೆ ಗೌರವ ಸಿಗುತ್ತ ನಮ್ಮ ತಾಯಿ ತಂದೆ ಕೀರ್ತಿನೂ ಬೆಳಗುತ್ತ ಹಿಂಗಾಗಿ ನಾವು ಯಾರು ಏನ್ ಹೇಳಿದ್ರು ನಾ ಕೇಳಲಿಲ್ಲ ಇಲ್ಲ ಇದು ಸಮಾಜಕ್ಕಾಗ್ಲಿ ರೆಡ್ಡಿ ಸಮಾಜ ಮುಂದುವರಿಲಿ ರೆಡ್ಡಿ ಅನ್ನೋದು ಒಂದು ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಎಷ್ಟು ಕಷ್ಟಪಟ್ಟಾಳ ಮತ್ತ ನಮ್ಮ ರೆಡ್ಡಿ ಕುಲಕ್ಕೆ ಬಡತನ ತರಬೇಡ ಅಂತೇಳಿ ಆಕಿ ಎಷ್ಟು ಬೇಡ್ಕೊಂಡ್ಲು ಅದ ನಮಗ್ ಪ್ರತಿಫಲ ನಮಗ್ ಕೊಟ್ಟಾಳ ಈ ನಾವು ಕೊಟ್ಟದ್ದು 5 ಎಕರೆ ದೊಡ್ಡದಲ್ಲ ನಾವು 5 ಎಕರೆ ಆಕಿ ಕೊಟ್ಟಿವ್ ನಮ್ಗೆ 50 ಕೋಟಿ ಎಕರೆ ನಮಗ್ ದಾನ ನಮಗ್ ಕೊಟ್ಟಂಗ ಆಕಿ ಅಷ್ಟ ಆಕಿ ನಮ್ಗ ಎಷ್ಟ ಮಲ್ಲಮ್ಮನ ಬಗ್ಗೆ ಎಷ್ಟು ಹೊಗಳಿದ್ರು ನಾವು ಕಮ್ಮಿ ಅದಕ್ಕೆ ಹಿಂಗಾಗಿ ನಾವು ದೊಡ್ಡ ಮನಸ್ಸು ಮಾಡಿ ಯಾರು ಹೇಳಿದ್ರು ನಾವು ಕೇಳಿಲ್ಲ ಇದು ಸಮಾಜಕ್ಕೆ ಆಗ್ಬೇಕು ರೆಡ್ಡಿ ಸಮಾಜ ಬೆಳಿಬೇಕು ನಮ್ಮ ತಂದೆ ಹೊಲದಾಗ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನ ಆದ್ರೆ ಎಲ್ಲರೂ ಬರುದು ಹೋಗುದು ಮಾಡೋದು ಹೆಮ್ಮೆ ಪಡ್ತೀವಿ ಮತ್ತೆ ದಿನ ನಿರಂತರ ಪ್ರಸಾದ ಅದು
ಇದು ಬಾಳ ಖುಷಿ ಆತ್ರಿ ನಮ್ಗೆ. ನಾವ್ ಕೊಟ್ಟದ್ದೇನ್ ದೊಡ್ಡಗದಲ್ರಿ, ನಾವ್ ಕೊಟ್ಟಿವಿ ಅಂತ ಅನ್ನಂಗಿಲ್ರಿ. ಅದಕ್ಕೆ ಸಲ್ಲುದಿತ್ತು ಆಕಿ ಸಲ್ಲೈತ್ರಿ, ಅದು ಇದು ನಮ್ದು ಅಂತೂ ನಾವ್ ಅನ್ನಂಗಿಲ್ರಿ. ಆದ್ರೆ ಕೆಲವು ಜನ ಅಂದ್ರಿ ಅಷ್ಟ ಹೊಲ ಯಾಕೆ ಕೊಡ್ತೀರಿ, 1 ಎಕರೆ ಕೊಡ್ಬೇಕು, ಇಷ್ಟ ಯಾಕೆ ಕೊಡ್ತೀರಿ ಹಂಗ ನೋಡ್ರಿ. ಇವತ್ತ ನಮ್ದ ಅಂಗೈ ಐತ್ರಿ, ಅಂಗೈ ಒಳಗೆ ಒಂದು ಬಟ್ ಇದು ಮಾಡಿ ಒಂದು ಇದಾಗುತ್ತೆ, ಮುಕ್ಕಾಗುತ್ತೆ. ಆದ್ರೆ ಅದು ರೆಡ್ಡಿ ಸಮಾಜದ ಮುಕ್ ಮಾಡಬಾರ್ದು ನಾವು. ರೆಡ್ಡಿ ಸಮಾಜ ಹೆಂಗ ಅಂಗೈಯಾಗಲ ಐತಿ ಹಂಗ ಕೂಡ್ಕೊಂಡಿರ್ಬೇಕು. ಅದು ಅದ್ರಾಗ ಏನು ಖರ್ಚಾಗಬಾರ್ದು. ಅದ ಶುದ್ಧವಾಗಿ ಎಲ್ಲಾ ಚೌಕಟ್ಟು ಚಂದ ಐತಿ, ಎಲ್ಲಾ ಪೂರ್ತಿ ಆಕಿಗೆ ಸಲ್ಲಿ ಅಂತೇಳಿ ನಾವು ದೊಡ್ಡ ಮನಸ್ಸು ಮಾಡಿ ಆಕಿಗೆ ಸಲ್ಲಿ. ಈಗ ಸ್ಥಳವನ್ನ ತಾವು ಕೊಟ್ಟಾಗ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡುವಂಥದ್ದು ಅಂದ್ರೆ ಆ ಯೋಚನೆಗಳಲ್ಲಿ ಅಥವಾ ನಿಮ್ಗೆ ಸಪೋರ್ಟ್ ಆಗಿ ನಿಮ್ಮ ಸಮಾಜದಲ್ಲಿ ಯಾರ್ಯಾರು ನಿಂತರು, ಹೇಗಾಯ್ತು ಅಂತ ಅಂದ್ರೆ ಅವರು ಅಂದ್ರಿ ನೋಡ್ರಿ ಇಷ್ಟೆಲ್ಲ ಹೊಲ ಕೊಡ್ತೀರಿ, ಅವರು ಅಂದ್ರಿ ಹಿರಿಯರು ದೊಡ್ಡ ಹೊಲ ಆಗುತ್ತವ ಮತ್ ನಿಮ್ ಅಂತಮ್ರಿ ಯಾರ ಅದಾರನ ಕೇಳು ಮಾಡು ಮಟ್ಟು ಅಂತ ಅವರು ರಗಡ್ ಪ್ರಯತ್ನ ಮಾಡಿದ್ರಿ. ನಾವ್ ಅಂದಿವ್ರಿ, ನಾವು ರಗಡ್ ಪ್ರಯತ್ನ ಮಾಡಿವ್ರಿ. ಯಾರು ನಾವು ಮತ್ ಅಂದ್ರಿ ಅವ್ರು, ನಮ್ಮ ಅಣ್ಣನ ಮಕ್ಳು ಅಂದ್ರಿ ನಿನ್ ಹೊಲನು ಬೇಡ ಏನೂ ಬೇಡ ನೀವು ಬೇಡ ಅಂದ್ರಿ ಅವ್ರು ನಮ್ಗೆ. ನಾನು ಹಂಗ ನಮ್ಮ ಅಕ್ಕ ನಾವು ಏನಂದಿರಿ, ಹೊಲನು ಬೇಡ ಯಾರು ಬೇಡ ಅಂತಾರ ಮಲ್ಲಮ್ಮ, ಸಾಕ್ ನಮಗ್ ಮಲ್ಲಮ್ಮ ಅದಾಳ, ಹೇಮರೆಡ್ಡಿ ಮಲ್ಲಮ್ಮ ಅದ, ಆಕಿನ ಬೆನ್ನಿಗೆ ಬಿದ್ದೀವಿ, ಆಕಿನ ಪಾದಕ್ಕೆ ಬಿದ್ದೀವಿ, ಏನ್ ಬೇಕಾದ್ ಮಾಡೋಳಕ ರೆಡ್ಡಿ ಸಮಾಜ ನಮ್ಮನ್ನ ಎತ್ತಿ ಹಿಡಿತೀನಿ ಅಂದ್ರೆ ನಾ ಅಲ್ಲಿ ಮಾಡ್ಕ್ಯಾಸ ಒಂದು ಮೋಕ್ಷ ಹೊಂದೋನು. ನೋಡಪ್ಪ ಇಷ್ಟು ಹುಟ್ಟಿ ಇಷ್ಟು ಜೀವನದೊಳಗ ನಾವು ಇಷ್ಟು ಸಣ್ಣ ವಯಸ್ಸಿನಾಗ ಹಿಂಗಾದಿ ಅಂದ ಎಂತ ತ್ಯಾಗ ಮಾಡಿಲ್ಲ ಅಂತೇಳಿ 4 ಮಂದಿರ ಅಂತ ಅಲ್ಲಿ ಅಣ್ಣದ ಇರ್ಲಿ, ನಮ್ಮ ಆತ್ಮ ಸಂತೋಷವಾಗಿ ನಾವು ಮಾಡ್ತೀವಲ್ಲ ಇಷ್ಟು ಸಾಕು. ಆಕಿ ನಮ್ಗ 1 ಕೊಟ್ರ ನಮಗ್ 10 ಕೊಡ್ತಾಳ, ನಮ್ಮ ರಕ್ಷಣೆ ಮಾಡ್ತಾಳ. ಇರು ತನ ನಮ್ಮನ್ನ ಚಂದಾಗ ಆರೋಗ್ಯ ಕೊಟ್ಟ ರಕ್ಷಣೆ ಮಾಡ್ಲಿ ಅಂತೇಳಿ ನಾವು ಆಕಿಗೆ ಎಲ್ಲ ಪೂರ್ತಿ ಮನಸ್ಪೂರ್ವಕವಾಗಿ ಆತ್ಮ ಸಂತೋಷದಿಂದ ಆಕಿ ಒಪ್ಸಿದ್ವಿ. ಅಂದ್ರೆ ಈಗ ನೀವು ಸ್ಥಳ ಕೊಟ್ಟಿದ್ ಮುಖ್ಯ ಅಲ್ರಿ, ಇಡೀ ಸಮುದಾಯ ಅಥವಾ ಇಡೀ ಸಮಾಜ ಐತ್ರಿ. ಇಡೀ ರೆಡ್ಡಿ ಸಮಾಜದ ಇಡೀ ಕರ್ನಾಟಕ ರಾಜ್ಯದೊಳಗೂ ನಮ್ಗೆ ಐತ್ರಿ. ಎಲ್ಲಿ ಹೋದಲ್ಲಿ ಬಂದಲ್ಲಿ ಮತ್ತ ಅಷ್ಟ ಗೌರವ ಕೊಡ್ತಾರೆ. ಎಲ್ಲಿ ಬಂದ್ರು ಅಯ್ಯೋ ಮಲ್ಲಮ್ಮ ಹಿಂಗ 5 ಎಕರೆ ಹೊಲ ಕೊಟ್ಲು ಇಂತಾಕಿ ಅನ್ನ ನಾ ಅಂತೀನ್ರಿ. ನಾ ಕೊಟ್ಟಿಲ್ರಿ, ಆಕಿ ಸಲ್ಲುದಿತ್ತು ಆಕಿ ಸಲ್ಲೈತಿ, ಅದು ನಂದ ಅಲ್ರಿ, ಅಕ್ಕಿದ್ರಿ ಅದು ಅಂತ ನಾ ಹಿಂಗ ಅಂದಿನ್ರಿ. ಎಲ್ಲಿ ಆದ್ರು ನಂದ ಅಲ್ರಿ, ಅದು ಈಗಾದ್ರೂ ನಂದ ಅಲ್ರಿ, ಅದು ಆಕಿಗೆ ಅದು ಹಾಕಿದ್ರಿ. ಅದಕ್ಕೆ ಆಕಿ ಕೊಟ್ಟದ್ದ ನಾವು ಕೊಡಾಕೇನ್ರಿ, ಅದ ಆಕಿ ಕೊಟ್ಟದ್ದು ಆಕಿಗೆ ಸಲ್ಲಿಸಿದ್ವಿ. ಇನ್ನು ತಮ್ಮ ಮನೆಯ ಒಂದು ಬ್ಯಾಕ್ಗ್ರೌಂಡಿಗೆ ಬರುದಾದ್ರೆ ತಮ್ಮ ತಂದೆ ತಾಯಿ ಕೃಷಿಕರಿದ್ರು, ರೈತ್ರಿ. ನಮ್ಮಪ್ಪ ನಮ್ಮ ರೈತ್ರಿ. ರೈತ್ರಿ. ನಮ್ಮಪ್ಪ 60 ಎಕರೆ ಹೊಲ ರೀ. 60 ಎಕರೆ ಹೊಲ ರೀ. 60 ಎಕರೆ ಹೊಲ ರೀ. 60 ಎಕರೆ ಹೊಲದಾಗ ಇವ್ರ 4 ಮಂದಿಗೂ 8 ಎಕರೆ ಕೊಟ್ರಿ. 8 ಎಕರೆ ಕೊಟ್ರಿ. ನಮಗೂ 8 ಎಕರೆ ಕೊಟ್ರಿ. 8 ಎಕರೆ ಕೂಡ ನಾ ಇಲ್ಲಿ ಅವನ್ ಹೊಲ ಒಂದ್ ಹತ್ತಾಗ ಐತ್ರಿ, 3 ಎಕರೆ ಐತ್ರಿ. ಇದು ಒಂದ್ 5 ಎಕರೆ ರೀ. ನಾವು ಇದನ್ನ ಮಾಡ್ಕೊಂತ ಮಾಡಿದೀವ್ರಿ. ನಮಗ್ ಹಂಗ ಮನಸ್ಸು ಬಂತು, ಮಲ್ಲಮ್ಮಗ ಆಗ್ಲಿ ಇದು ಅಂದ್ರ ಇದ್ ಹೆಸರು ಉಳಿತೈತಿ, ಜರಮರ ಉಳಿತೈತಿ. ಇವ್ರಿಗೆ ಕೊಟ್ಟಿವ್ಯಾ, ಇವ್ರು ಮತ್ತೇನೋ ಮಾಡಿ ಏನೋ ಈಗ ತಮ್ದು ಮಾರ್ಕೊಂಡು ಇವ್ರು ಮಾರಿದ್ರ ಅಂದ್ರೆ ನಮ್ಮ ಅವ್ವ ನಮ್ಮಪ್ಪನ ಹೆಸರು ಉಳಿಲ್ಲ, ಯಾರು ಅವ್ರ ಹೆಸರು ತರ್ಲಿಲ್ಲ. ಈ ನಾವು ಜೀವನದಾಗ ಹುಟ್ಟಿವ ಅಂದಿಂದ ಇದು ಒಂದು ಮಲ್ಲಮ್ಮನ ಕೀರ್ತಿ ಹೆಂಗ್ ಬೆಳಗ್ತಿ ಹಂಗಿದ್ ಒಂದ್ 5 ಎಕರೆ ಹೊಲ ಕೊಟ್ಟದಕ್ಕೆ ಅಮ್ಮ ನಮ್ಮನ್ನ ಎತ್ತಿ ಹಿಡಿತಾಳ ಅನ್ನೋ ಮನಸ್ಪೂರ್ವವಾಗಿ ಒಪ್ಪಿಕೊಟ್ಟು. ಈಗ ಹೆಂಗಿದ್ರಿ ನಿಮ್ಮ ತಂದೆಯವ್ರ ಬಗ್ಗೆ ಹೇಳೋದಾದ್ರೆ ಯಾವ ತರ ಇದ್ರು ಅಂತ? ನಮ್ಮ ತಂದೆಯವರು ಅವರು ಚಲೋ ರೀ. ಅದೇ ಅಂದ್ರ ಒಂದ್ 2-3 ಸಲ ಅವರು ಮೆಂಬರ್ ಆಗಿದ್ದರ್ರಿ. ರೈತರೊಳಗ ಒಳ್ಳೆ ರೈತ ಬೆಳಿತಿದ್ದರ್ರಿ. 160 ಚೀಲ ಜೋಳ ಬೆಳಿತಿದ್ದರ್ರಿ, 16 ಚೀಲ ಕಡ್ಲಿ, 8 ಚೀಲ ಸಣ್ಣ ಎಳ್ಳು ರೀ. ಇಂಥವೆಲ್ಲ ಇದ ಹೊಲಕಾರ ಈಗ ಏನ್ ಮಲ್ಲಮ್ಮನ ಹೊಲ ಐತಲ್ರಿ, ಇದ ಹೊಲಕ್ಕ ಹೆಸರು ಹಾಕಿದ್ರ 27 ಚೀಲ ಹೆಸರು ಆತ್ರಿ. 27 ಚೀಲ ಹೆಸರಾತ್ರಿ, 50 ಚೀಲ ಜೋಳ ಆತ್ರಿ. ಇದು ರೈತ ನಮ್ಮ ಅಪ್ಪಾರ ಖುಷಿಯಿಂದ ಒಕ್ಕಲ್ತನ ಮಾಡೋದು. ಮತ್ತ ಗಂಡ್ ಮಕ್ಕಳು ಅವ್ರನ್ನ ಕರ್ಕೊಂಡು ಒಕ್ಕಲ್ತನ ಮಾಡಿದ್ರಿ. ಮತ್ತ ಅವರು ಒಂದ್ ಇದು ಕಾಲಕ್ಕೆ 2 ಸಲ ಮೆಂಬರ್ ಆದ್ರಿ. ಒಟ್ಟ ಅವರು ಬಾಳ ಪ್ರಯತ್ನ ಮಾಡಿ ಒಕ್ಕಲ್ತನ ಮಾಡಿ ಒಕ್ಕಲ್ರಿಗರಾಗಿ ರೈತರು ಮುಂದೆ ಬಂದ್ರಿ. ಅವರು ಏನೋ ವೇಸ್ಟ್ ಆಗಿ ಒಂದ್ 100 ರೂಪಾಯಿ ಖರ್ಚು ಮಾಡ್ಕೊಂಬಂದ್ರ ಬುದ್ಧಿ ಐತಿಲ್ಲ, ತಿಳುವಳಿಕೆ ಐತಿಲ್ಲ ಅಂತ ನಾವು ತಿರ್ಸೇವ್ ಮಕ್ಕಳಿಗೆ. ನಾವೇ ಖರ್ಚು ಮಾಡಿದೀವಿ ಅಂದ್ರೆ ಎಲ್ಲ ಅಯ್ಯೋ ಅಲ್ಲಿ 10 ರೂಪಾಯಿ ಕಾಯಿಪಲ್ಲೆ ಇತ್ತು, ಇಲ್ಲಿ 5 ರೂಪಾಯಿ ಐತಲ್ಲ, 5 ರೂಪಾಯಿ ಅಲ್ಲಿ ವೇಸ್ಟ್ ಆತಲ್ಲ ಅಂತ ನಾವು ಮನಸ್ಸು ಒಂದ್ ಗಳಿಗೆಯಾರ ಬಂದ್ ಹೋಗುತ್ತೆ. ಇದು 3 4 ಕೋಟಿ ಆಸ್ತಿ ಅಂದ್ರೆ 3 ತಲೆಮಾರ ಕುಂತು ತಿನ್ಬಹುದು. ಅಷ್ಟ ಅವರು ಒಂದ್ ಕ್ಷಣನೂ ಹಿಂದ ಮುಂದ ನಾಳೆ ಇವತ್ತನ್ನು ಯೋಚನೆ ಮಾಡ್ಲಾರ್ದ ಕೊಟ್ಟಾರ. ಅದೇ ರೀತಿಯಿಂದ ನಮ್ಮ ಊರಾಗ ಹಿರಿಯರು ಅದನ್ನ ಅವ್ರು ಕೊಟ್ಟಿದ್ದನ್ನು ಅವ್ರು ಎಲ್ಲ
ಎಲ್ಲಾ ತರದಿಂದ ಅದನ್ನ ಸದುಪಯೋಗ ಮಾಡಿದ್ದಾರೆ. ಮಾಡ್ಕೊಂಡು ಎಲ್ಲಾ ಗುಡಿ ಸಮುದಾಯ ಭವನ ಇವತ್ತು ಪ್ರಸಾದ ದಿನ ಪೂಜೆ ಎಲ್ಲಾ ಹಿರಿಯರು ನಮ್ಮೂರ್ ಹಿರಿಯರು ಒಟ್ಟಾಗಿ ನಿಂತು ಇವತ್ತು ಮನಿ ಕೆಲಸ ಒಂದ್ ಏನೇ ಇದ್ರು ಹಿಂದಿಟ್ಟು ಅದನ್ನ ಕೆಲಸ ಮುಗಿಸೇ ಹೋಗ್ತಾರ. ಅವ್ರ ಹಿರಿಯರ ಸಾಥ್ ಇಲ್ದಾನು ನಮಗೂ ಇದು ಹಾಕಿದ್ದಿಲ್ಲ. ಹಿರಿಯರ್ ಸಾಥ್ ಕೊಟ್ರು ಅದೆಲ್ಲ ಚಲೋ ಆತು ಮಾಡ್ಕೊಂಡು ಹೊಂಟೇವ್ರಿ. ನಾವು ಪ್ರತಿದಿನ ಖಾಲಿ ಇದ್ರು ಏನೋ ಸಮಯ ಇತ್ತಂದ್ರೆ ಬರ್ತೀವಿ ಗುಡಿಗೆ, ರಾಮ ರಕ್ಷೆ ಹೇಳ್ತೀವಿ, ಹನುಮಾನ್ ಚಾಲಿಸೆ ಹೇಳ್ತೀವಿ, ಅಕ್ಕೂರು ಬರ್ತಾರ, ಅವರು ಬರ್ತಾರೆ, ಎಲ್ಲಾರು ಬಂದು ಅದೊಂದು ನಾವು ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತೀವಿ. ಏನ ಇದು ತೊಟ್ಲಕ್ಕೆ ಹಾಕೋ ಕಾರ್ಯಕ್ರಮ ಮಾಡಿದ್ವಿ. ಎಲ್ಲರೂ ಊರಪ್ಪ ಮಗ್ಲ ಹಳ್ಳಿಯರು ಬಂದಿದ್ರು, ಹಿರೂರರು ಎಲ್ಲರೂ ಬಾಗಲಕೋಟೆಯವರು ಎಲ್ಲರೂ ಬಂದು ಅವತ್ತೆಲ್ಲ ಕಾರ್ಯಕ್ರಮ ಚಲೋ ಮಾಡಿಕೊಟ್ರು. ಫಂಕ್ಷನ್ ದಿವಸ ಪ್ರತಿ ವರ್ಷನೂ ಹಂಗೆ ಮಾಡ್ಕೊತ ಹೋಗ್ತೀವಿ. ಅಂದ್ರೆ ಅಕ್ಕರಿ ಈಗ ಒಂದು ರೆಡ್ಡಿ ಸಮುದಾಯದ ಹೆಣ್ಣು ಮಕ್ಕಳಲ್ಲದೆ ಬೇರೆ ಬೇರೆ ಸಮುದಾಯದ ಹೆಣ್ಣು ಮಕ್ಕಳನ್ನು ಸಹ ಎಲ್ಲರೂ ಯಾವ ಜಾತಿ ಭೇದ ಅನ್ನೋದನ್ನೇ ಇಲ್ಲ. ಎಲ್ಲರೂ ಒಕ್ಕಟ್ಟ, ಎಲ್ಲರೂ ಇವರೇ ಬರಬೇಕು ಅನ್ನೋದಿಲ್ಲ. ಎಲ್ಲರೂ ಬರ್ತಾರ, ತಮ್ಮ ಕೈಲಿ ನಿಗದಿಟ್ಟು ಸೇವೆ ಮಾಡ್ತಾರೆ. ಪ್ರಸಾದ ನಮಸ್ಕಾರ ಮಾಡಿ, ಅಮ್ಮನ ನಮಸ್ಕಾರ ಮಾಡಿ ಒಂದ್ ಸ್ವಲ್ಪ ಪ್ರಸಾದ ಊಟ ಮಾಡಿ ಹೋಗ್ತಾರ. ಇವರೇ ಬೇಕು, ಇವರೇ ಬರ್ಬೇಕು ಅನ್ನುವಂತ ಯಾವ ಕಂಡೀಷನ್ ಇಲ್ಲ. ಬೇಕಾದವರು ಬೇರೆದವರು ಎಲ್ಲಾ ಧರ್ಮದವರು ಪೂಜೆ ಮಾಡ್ಸ್ಯಾರ. ಎಲ್ಲಾ ಧರ್ಮದವರು ಪೂಜೆ ಮಾಡ್ಸ್ಯಾರ. ಎಲ್ಲಾ ಧರ್ಮದವರು ಪೂಜೆ ಮಾಡ್ಸ್ಯಾರ. ಅಮ್ಮ ಎಲ್ಲರಿಗೂ ಒಂದ. ಅವ್ರು ಮಾಡಿದ್ದು ಬಹಳ ಅದ್ಭುತವಾದದ್ರಿ. ಆಮೇಲೆ ಎಲ್ಲಾ ಜನ ಬಾಳ ಮೆಚ್ಕೊಂಡಾರ. ಇಲ್ಲಿ ಈ ನಮ್ಮ ಊರ್ ಜನ ಅಷ್ಟ ಅಲ್ರಿ, ಇಡೀ ಹಳ್ಳಿ ಜನ ಬೇರೆ ಬೇರೆ ಊರಿನವ್ರು ಕೂಡ ಬಂದು ನಮ್ಮ ಒಂದು ಇದನ್ನ ನೋಡಿ ತಾವು ಈ ರೀತಿ ಮಾಡ್ಬೇಕಲ್ಲ ಅಂತೇಳಿ ಅನ್ಕೊಂಡಾರ. ಆಮೇಲೆ ನಮ್ಮ ಮಲ್ಲಮ್ಮನ ಗುಡಿ ಎಲ್ಲಾ ಕಡೆಗೆ ಹಬ್ಬಿ ಬಿಟ್ಟೈತ್ರಿ. ಬಾರಿ 5 ಎಕರೆ ಜಮೀನ್ ಕೊಟ್ಟಾರಂತ ಹಿಂಗಂತೇಳಿ ಇಡೀ ಕರ್ನಾಟಕದಾಗನ ಹಬ್ಬ ಐತ್ರಿ ನಮ್ಮ ಊರಿನ ಬಗ್ಗೆ. ಯಾಕಂತಂದ್ರೆ ಈ ಒಂದು ಸಮುದಾಯಕ್ಕೆ ಈ ತರ ಒಳ್ಳೇದು ಮಾಡೋದು ಐತಿಲ್ರಿ, ಅದು ಬಹಳ ದೊಡ್ಡ ಮನಸ್ಸು, ಎಲ್ಲರಿಗೂ ಬರೋದಲ್ಲ ಬರೋದಲ್ರಿ. ಆದ್ರೆ ಅವ್ರು ಏನ್ ಮಾಡಿದ್ರಿ, ತಂದೆ ತಾಯಿದ ಒಂದು ಇದು ಉಳಿಲಿ, ಅವ್ರ ಹೆಸರು ಉಳಿಲಿ, ಇದು ಒಂದು ಮಾಡಿದ ನಾವು ಸಾರ್ಥಕ ಆಗತ್ತ. ನಮ್ದೊಂದು ಇದು ಯಾವಾಗ್ಲೂ ಈಗ ಅಂದ್ರಿ ಸೂರ್ಯ ಚಂದ್ರ ಇರೋವರೆಗೆ ನಮ್ದು ಅಜರಾಮರವಾಗಿ ಹೆಸರು ಉಳಿಲಿ ಅಂತೇಳಿ ಆ ರೀತಿ ತಮ್ದು ಒಂದ್ ಇದನ್ನ ಮಾಡ್ಕೊಂಡ್ರಿ ಅವರು. ಆದ್ರೆ ಅವ್ರ ತಂದೆಯವರು ಬಹಳ ಒಳ್ಳೆಯವ್ರಿದ್ದಾರೆ. ಎಕರೆ ಹೊಲ ಕೊಟ್ಟು ಭಾಳ ಪುಣ್ಯವಂತರಿ. ಅವ್ರ ತಂದೆ ತಾಯಿ ಅಂತೂ ಭಾಳ ಪುಣ್ಯ ಮಾಡ್ಯಾರಿ. ಅವ್ರ ಮಕ್ಕಳನ್ನು ಭಾಳ ಪುಣ್ಯ ಮಾಡ್ಯಾರಿ. ಎಲ್ಲಿ ಹೋದಲ್ಲಿ 5 ಎಕರೆ ಹೊಲ ಹೇಮರೆಡ್ಡಿ ಮಲ್ಲಮ್ಮ ಕೊಟ್ಟಾರಂದ್ರ ಎಲ್ರು ಕೈ ಮುಗಿತೀವಿ ಕಾಲ್ ಮುಗಿತೀವಿ ಅಂತಾರ್ರಿ. ಯಾವ ಊರಿಗೆ ಹೋದ್ರು ಭಾಳ ನೆನಸ್ತಾರ್ರಿ. ಎಂತ ಪುಣ್ಯ ಇದಾರೆ, ಎಂತ ತಂದೆ ತಾಯಿ ಅಂತಂದು ಭಾಳ ನೆನಸ್ತಾರ್ರಿ. ನಾವ್ ಎಲ್ಲಿ ಊರಿಗೆ ಹೋದ್ರಿ ಮೊದಲ ಇವ್ರಿಗೆ ಕೈ ಮುಗಿತಾರ್ರಿ. ಕೈ ಮುಗಿಲಾರ್ರಿ ಯಾರು ಇದು ಮಾಡಲ್ಲ. ಎಂತ ಪುಣ್ಯದ್ರಿ, ಕೈ ಮುಗಿತೀನಿ ಕಾಲ್ ಮುಗಿತೀನಿ ಅಂತಂದು ಭಾಳ ಇದು ಮಾಡ್ತಾರ. ಎಂತ ತಂದೆ ತಾಯಿ ಹೇಳ್ತಿದ್ರಿ, ಎಂತ ತಂದೆ ತಾಯಿ ಅದಾರ ಅಂತಂದು ಭಾಳ ನೆನಸ್ತಾರ್ರಿ. ಈಗಿನ ಕಾಲದಾಗ ಒಂದ್ಗೇನ್ ಹೊಲ ಕೊಡ್ದ್ರಿ, ಮತ್ತ 5 ಎಕರೆ ಹೊಲ ಕೊಟ್ಟಾರ ಅಂದ್ರೆ ಭಾಳ ಪುಣ್ಯವಂತರಿ. ಆದ್ರೂ 5 ಎಕರೆ ಹೊಲ ಕೊಟ್ಟು ಹೇಮರೆಡ್ಡಿ ಮಲ್ಲಮ್ಮನ ಗುಡಿ ಮಾಡ್ದಲ್ಲ ಎಲ್ಲಾರು ಬರಾಕತ್ತೀರಿ. ಇಲ್ಲಿ ಯಾರು ಬರ್ತಿದ್ದೀರಿ? ದಿನನಿತ್ಯ ಅಮ್ಮಂದು ದಿನನಿತ್ಯ ಅಭಿಷೇಕ ಪ್ರಸಾದ ಬಾಳ ಚಂದ್ರಿ. ಎಲ್ಲೆಲ್ಲಾರ ಬಂದು ಅಮ್ಮನ ಗುಡಿ ಬರ್ಲಾರ್ದ ಯಾರು ಎಲ್ಲಿ ಹೋಗುದಿಲ್ರಿ, ಬಂದು ನಮಸ್ಕಾರ ಮಾಡಿ ಪ್ರಸಾದ ಮಾಡೇ ಹೋಗ್ತಾರೆ. ಎಲ್ಲಿ ನೋಡಿದ್ರು ಮಲ್ಲಮ್ಮಕ್ಕರಿಗೆ ಕೈ ಮುಗಿತಾರೆ. ಎಂತ ಪುಣ್ಯದಾರ್ರಿ ನೀವು, 5 ಎಕರೆ ಹೊಲ ಕೊಟ್ಟಿರಿ, ಎಂತ ಪುಣ್ಯದಾರ ಅಂತಂದು ಯಾರು ಗಂಡ್ ಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ಕೈ ಮುಗಿತಾರ್ರಿ, ಕಾಲು ಮುಗಿತಾರ, ಅಷ್ಟ ಇದು ಮಾಡ್ತಾರೆ. ಆದ್ರೆ ಬಾಳ ಪುಣ್ಯವಂತ. ಅಂದ್ರೆ ನೋಡ್ರಿ ಈಗ ಎಲ್ಲಿ ಸ್ವಾರ್ಥ ಮನೋಭಾವನೆ ಇಟ್ಕೊಳ್ಳಾರ್ದೇನೆ ಈ ಸಮುದಾಯಕ್ಕೆ ಕೊಟ್ಟಿರುವಂತದ್ದು ಅಥವಾ ಈ ಒಂದು ತಮ್ಮ ಸಮಾಜಕ್ಕೆ ಕೊಟ್ಟಿರುವಂತದ್ದು ಇಲ್ಲ ಒಂದ್ ಕಡೆ ಸಮುದಾಯಕ್ಕೆ ತಾಯಿ ಒಂದು ಸ್ಥಾನದಲ್ಲಿ ಇದಾರೆ ಅಂತ ಆಯ್ತು. ಹೌದ್ರಿ, ತಾಯಿ ಸ್ಥಾನದಲ್ಲಿ ಇದಾರೆ. ಬಟ್ ನಮ್ ತಂದೆ ತಾಯಿ ಹೆಸರು ಉಳಿಲಿ, ನಮ್ ತಂದೆ ತಾಯಿ ಹೆಸರು ಉಳಿಲಿಬೇಕು ಮಾಡ್ಬೇಕಂತಂದು ಬಾಳ ಇದು ಮಾಡ್ಯಾರ. ಎಷ್ಟು ಮಂದಿ ಬ್ಯಾಡ ಅಂದಾರಿ, ಆದ್ರೆ ಯಾರ ಮಾತು ಕೇಳಿಲ್ರಿ. ನಾ ಮಾಡ್ಬೇಕು, ಅಮ್ಮನ ದೇವಸ್ಥಾನ ಕಟ್ಟಬೇಕು ಅಂತಂದು ಬಾಳ ಇದು ಮಾಡ್ಯಾರಿ. ಆದ್ರೆ ತಂದೆ ತಾಯಿ ಮಕ್ಕಳು ಬಾಳ ಪುಣ್ಯವಂತರಿ. ಹೌದು ಸರ್, ನಿಜವಾಗ್ಲೂ ಬಾಳ ಪುಣ್ಯ. ಓಕೆ ಧನ್ಯವಾದ.